ಈ ಒಂದು 15 ವರ್ಷಗಳಿಂದಾಗಿ ಸತತವಾಗಿ ಶ್ರೀಕೃಷ್ಣನ ಒಂದು ವಿಗ್ರಹವನ್ನ ಮಣ್ಣಿನಿಂದ ಮಾಡಿ ಪ್ರತಿಷ್ಠಾಪನೆಯನ್ನ ಮಾಡಿ ಯಥಾಭಕ್ತಿಯಾಗಿ ಸೇವೆಯನ್ನ ಸಲ್ಲಿಸುತ್ತಾ ಅವರ ಒಂದು ಪರಿಶ್ರಮದಿಂದ ಮಾಡ್ಕೊಂಡು ಬಂದಿರ್ತಾರೆ ಮತ್ತು ಗ್ರಾಮದವರ ವಿಶೇಷವಾದಂತಹ ಒಂದು ಪ್ರೀತಿ ಗೌರವ ಸಹಕಾರ ಸಹಾಯದಿಂದ ಈ ಒಂದು ವಿಶೇಷವಾದಂತಹ ಅನ್ನದಾನ ಕಾರ್ಯಕ್ರಮ ಇತ್ಯಾದಿಗಳನ್ನು ಕೂಡ ಇವತ್ತಿನ ದಿವಸದಲ್ಲಿ ಈ ಒಂದು ಶ್ರೀಕೃಷ್ಣ ಮಿತ್ರ ಮಂಡಳಿ ಅಂತ ಹೇಳ್ತಕ್ಕಂಥವರು ಆಯೋಜಿಸಿದ್ದಾರೆ. ಇವೆಲ್ಲವೂ ಕೂಡ ಶ್ರೀಕೃಷ್ಣನ ಅಪ್ಪಣೆಯಂತೆಯೇ ನೆರವೇರ್ತಾ ಇರತಕ್ಕಂತಹದ್ದು ಮತ್ತು ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ ಹೇಳಿ ಆದರೆ ಈ ಒಂದು ಪ್ರೀತಿ ಅಥವಾ ವಿಶ್ವಾಸ ಇತ್ಯಾದಿ ಎಲ್ಲವೂ ಕೂಡ ಸಿಕ್ಕಿರ್ತಕ್ಕಂತಹದ್ದು ಕೃಷ್ಣನ ಒಂದು ಅನುಗ್ರಹದಿಂದ ಮತ್ತು ವಿಶೇಷವಾಗಿ ಈಗಿನ ಒಂದು ಆಧುನಿಕ ಯುಗ ಅಥವಾ ಕಲಿಯುಗದಲ್ಲಿ ಶ್ರದ್ಧಾ ಭಕ್ತಿಗಳೇ ಒಂದು ರೀತಿಯಾದಂತಹ ಮನಸ್ಸಿಗೆ ಇರತಕ್ಕಂಥದ್ದು ಆಗ್ತಾ ಇರ್ತಕ್ಕಂಥದ್ದು. ಅಂತಹ ಒಂದು ಕಾಲಘಟ್ಟದಲ್ಲಿಯೂ ಕೂಡ ಭಕ್ತಿ ಭಾವದಿಂದಾಗಿ ಈ ಒಂದು ಅನುಕೂಲ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೃಷ್ಣನ ಮೂರ್ತಿಯನ್ನ ಸ್ಥಾಪನೆಯನ್ನ ಮಾಡಿ ವಿಶೇಷವಾಗಿ ಪೂಜೆಗಳನ್ನ ಸಲ್ಲಿಸಿ ಆನಂತರ ವಿಸರ್ಜನೆ ಮಾಡತಕ್ಕಂತಹದ್ದು. ಇದು ನಮಗೆ ತಿಳಿದ ರೀತಿಯಲ್ಲಿ ಬೇರೆ ಭಾಗಗಳಲ್ಲಿ ಎಲ್ಲೂ ಇದುವರೆಗೆ ಈ ರೀತಿಯಾದಂತಹ ಒಂದು ಪ್ರಕ್ರಿಯೆ ನಮ್ಮ ಮನಕ್ಕೆ ಬರಲಿಲ್ಲ. ಚೌತಿಯಂದು ಮಹಾಗಣಪತಿಯನ್ನ ಮೂರ್ತಿಯನ್ನ ಮಾಡತಕ್ಕಂಥದ್ದು ಅಥವಾ ನವರಾತ್ರಿಯಲ್ಲಿ ನವದುರ್ಗಿಯ ಮೂರ್ತಿಗಳನ್ನ ಮಾಡ್ತಕ್ಕಂಥದ್ದು, ಸರಸ್ವತಿಯ ಮೂರ್ತಿಗಳನ್ನ ಮಾಡ್ತಕ್ಕಂಥದ್ದು ಇದು ನಮ್ಮ ರಾಜ್ಯದಲ್ಲಿ ತುಂಬಾ ಭಾಗಗಳಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಆದರೆ ಈ ಒಂದು ಅನುಕೂಲ ಕ್ಷೇತ್ರದಲ್ಲಿ ಮಾತ್ರ ವಿಶೇಷವಾಗಿ ಅದೆಲ್ಲದರ ಜೊತೆಯಲ್ಲಿ ಶ್ರೀಕೃಷ್ಣನ ಒಂದು ಅನುಗ್ರಹವನ್ನ ತೆಗೆದುಕೊಳ್ತಾ ಬರ್ತಾ ಇರತಕ್ಕಂತಹದ್ದು. ಕಲಿಯುಗದಲ್ಲಿ ಶ್ರೀಕೃಷ್ಣನ ಒಂದು ಅವತಾರ ಅಥವಾ ಶ್ರೀಕೃಷ್ಣನ ಒಂದು ಅನುಗ್ರಹ ಸದಾ ಮನುಷ್ಯರಾದಂತಹ ನಮಗೆ ಸಂಪೂರ್ಣವಾಗಿ ಬೇಕು. ಯಾಕೆಂತ ಕೇಳಿದ್ರೆ ಸಂತಾನಕ್ಕೆ ಅಧಿಪತಿ ಯಾರು ಅಂತ ಕೇಳಿದ್ರೆ ಸಂತಾನದ ಅಧಿಪತಿಯು ಕೂಡ ಶ್ರೀಕೃಷ್ಣನೇ ಆಗಿರ್ತಾನೆ. ಜೊತೆಯಲ್ಲಿ ಆತ್ಮದ ಶಕ್ತಿ ಯಾರು ಅಂತ ಕೇಳಿದ್ರೆ ಶ್ರೀಕೃಷ್ಣನೇ ಆಗ್ತಾನೆ. ಜೊತೆಯಲ್ಲಿ ಶರೀರದ ಶಕ್ತಿಯ ರೂಪ ಯಾವುದು ಅಂತ ಕೇಳಿದ್ರೆ ಶ್ರೀಕೃಷ್ಣನೇ. ಪ್ರತಿಯೊಂದು ರೋಗ ರುಜಿನಾದಿಗಳ ಬಾಧೆಯನ್ನ ನಿವಾರಣೆಯನ್ನ ಮಾಡಿಕೊಡ್ತಕ್ಕಂಥದ್ದು ಕೂಡ ಆತನೇ. ಹಾಗಾಗಿ ಆತ ಎಲ್ಲ ವಿಶ್ವದಲ್ಲೂ ಯಾರು ಶ್ರೇಷ್ಠ ಅಂತ ನೋಡಿದಾಗ ಶ್ರೀಕೃಷ್ಣ ಪರಮಾತ್ಮ ಮಹಾವಿಷ್ಣುವಿನ ಅವತಾರದಲ್ಲಿ ಒಂದಾದರೂ ಕೂಡ ಸೃಷ್ಟಿಯ ರೂಪವೇ ಕೂಡ ಆತನಾಗಿರ್ತಾನೆ. ಆಗಿರುವುದರಿಂದಾಗಿ ಈ ಮಂಡಲದಲ್ಲಿ ಅಂತಹ ಒಂದು ಸೇವೆಯನ್ನ ಶ್ರೀಕೃಷ್ಣ ಮಿತ್ರ ಮಂಡಳಿಯವರು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಆ ಒಂದು ಸಣ್ಣ ಕೆಲಸದಲ್ಲಿ ಇವತ್ತಿನ ದಿವಸ ನಮ್ಮನ್ನ ಕೊಡುವಂತೆ ಮಾಡಿರ್ತಕ್ಕಂಥದ್ದು ಕೂಡ ಎಲ್ಲೋ ಒಂದರಿಂದ ನಮ್ಮ ಪಾಲಿಗೆ ಅದೊಂದು ಸುವರ್ಣ ಆಕಾಶ ಅಂತ ಹೇಳೋದಾಗಿ ಭಾವಿಸ್ತೇವೆ. ಜೊತೆಯಲ್ಲಿ ಇಂತಹ ಒಂದು ಧಾರ್ಮಿಕವಾದಂತಹ ಕಾರ್ಯಗಳು ದೇಶದಲ್ಲಿ ಪ್ರತಿಯೊಂದು ಸ್ಥಳಗಳಲ್ಲಿ ಕೂಡ ಆಗಿ ಆತನ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಮುಂದಿನ ಪೀಳಿಗೆಯವರು ಕೂಡ ಇದನ್ನ ಅನುಸರಿಸಿಕೊಂಡು ಮಾಡಿಕೊಂಡು ಹೋಗೋದ್ರಿಂದ ಅವರ
ಜೀವನದಲ್ಲಿ ಉತ್ತರೋತ್ತರವಾದಂತಹ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯತೆ ಉಂಟು ಮತ್ತು ಮಾನಸಿಕವಾದಂತಹ ಒತ್ತಡ ಪೀಡನೆ ಇತ್ಯಾದಿಗಳಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಇದರಲ್ಲಿ ಮನುಷ್ಯನ ಮಿದುಳನ್ನ ನಿಗ್ರಹ ಮಾಡ್ತಕ್ಕಂಥವನು ಅಥವಾ ಮನಸ್ಸಿನ ಒಳಗಡೆ ಇರ್ತಕ್ಕಂತಹ ಇದನ್ನ ಕಂಡುಹಿಡಿಯುವಂತಹ ಒಂದು ದೊಡ್ಡದಾದಂತಹ ಈಗಿನ ಪ್ರಕಾರದಲ್ಲಿ ಹೇಳಬೇಕಾದ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ಅದು ಶ್ರೀಕೃಷ್ಣ ಪರಮಾತ್ಮನಾಗಿರ್ತಾನೆ. ಹಾಗಾಗಿ ಆತನ ಒಂದು ಅನುಗ್ರಹವನ್ನ ಯಾರೆಲ್ಲ ಈ ಒಂದು ಪ್ರಸಾದ ಭೋಜನ ರೀತಿಯಲ್ಲಿ ಪಡ್ಕೊಳ್ತಾ ಇದ್ದೀರಿ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ, ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಭಾಗ್ಯಗಳನ್ನ ಒದಗಿಸಿಕೊಟ್ಟು ಮತ್ತು ಅಷ್ಟೇ ಅಲ್ಲದೆ ಇಲ್ಲಿ ಬಂದಾಗ ಒಂದು ಕಥೆಯನ್ನ ಹೇಳ್ತಾ ಇದ್ರು. ಹೋದ ವರ್ಷ ಒಂದು ಹುಡುಗನಿಗೆ ಆರೋಗ್ಯ ಇರತಕ್ಕಂತ ಅದು ಏರ್ಪೇರಾಗಿತ್ತು, ಜೊತೆಯಲ್ಲಿ ತುಂಬಾ ಬಡ ಕುಟುಂಬ. ಆಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಈ ಮೂರ್ತಿಯನ್ನ ಸ್ಥಾಪನೆಯನ್ನ ಮಾಡಿರ್ತಕ್ಕಂಥ ಸಮಯದಲ್ಲಿ ಅವರ ತಾಯಿಯ ಬಳಿ ಹೇಳಿದಾಗ ಆ ತಾಯಿ ತಾನು ಮಗನಿಗೆ ಆರಾಮಾದರೆ ಅಥವಾ ಒಳ್ಳೇದಾದರೆ ಬರುವ ವರ್ಷ ಇದೇ ಸಮಯದಲ್ಲಿ ವಿಶೇಷವಾದಂತಹ ರೀತಿಯಾದಂತಹ ಭೋಜನ ಸಂಸ್ಥೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆಕೆ ಹೋದಾಗ ಆತನಿಗೆ ಆಸ್ಪತ್ರೆಯಲ್ಲಿ ಚೆಕ್ ಇತ್ಯಾದಿ ಎಲ್ಲ ಮಾಡಿದಾಗ ಮುಂಚೆ ಕೊಟ್ಟಂತಹ ರಿಪೋರ್ಟಿಗೂ ತದನಂತರದ ರಿಪೋರ್ಟಿಗೂ ಅಜಗಜಾಂತರ ವ್ಯತ್ಯಾಸ. ಅಂದ್ರೆ ಆಗಿರ್ತಕ್ಕಂಥದ್ದೇ ಸುಳ್ಳು ಎನ್ನುವಂತಹ ರೀತಿಯಾದಂತಹ ಪ್ರಕ್ರಿಯೆ ಇರತಕ್ಕಂತಹದ್ದು ಶಂಕರಿಂದ ಬಂದರೆ ತೀರ್ಥ ಹೇಗೋ ಅದೇ ರೀತಿಯಲ್ಲಿ ಅವರ ಬಾಯಿಂದನೇ ಬಂದಿರ್ತಕ್ಕಂಥದ್ದನ್ನ ಕೇಳಿ ಆ ತಾಯಿಗೆ ಹಾಗೂ ಆ ಮಗುವಿಗೆ ಒಳ್ಳೆಯದನ್ನ ಆಗಿರ್ತಕ್ಕಂಥದ್ದು. ಹೀಗೆ ಅನೇಕವಾದಂತಹ ಒಳಿತನ್ನ ನಮಗೆ ತಿಳಿದೇನೋ ಇರತಕ್ಕಂಥದ್ದು ಇದೊಂದು ಈಗ ನಾವು ಬಂದಾಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಆಗಿರೋದ್ರಿಂದ ಹೇಳ್ತಾ ಇರತಕ್ಕಂಥದ್ದು. ಹೀಗೆ ಆತನನ್ನು ನುಂಗಿ ಬಂದಿರತಕ್ಕಂಥವರಿಗೆ ಇನ್ನೂ ಹೆಚ್ಚಿನದಾದಂತಹ ಒಳಿತನ್ನ ಉಂಟು ಮಾಡಿಕೊಡಲಿ ಮತ್ತು ಅಷ್ಟೇ ಅಲ್ಲದೆ ವಿಶೇಷವಾಗಿ ಈ ಗ್ರಾಮದಲ್ಲಿ ಆಗ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಹಾಗೂ ನಾನಾ ರೀತಿಯಲ್ಲಿ ಸಮಸ್ಯೆಗಳನ್ನ ಹೊತ್ತು ಬಂದಿರತಕ್ಕಂಥವರ ಪ್ರತಿಯೊಂದು ಮನಸ್ಸಿನ ನೋವು ದುಃಖ ಇತ್ಯಾದಿಗಳನ್ನ ನಿವಾರಣೆಯನ್ನ ಮಾಡಿಕೊಟ್ಟು ಎಲ್ಲರಿಗೂ ಕೂಡ ವಿಶ್ವಶಕ್ತಿಯ ದರ್ಶನವನ್ನ ಉಂಟು ಮಾಡಿಕೊಡು ಅಂತ ಹೇಳುವುದಾಗಿ ಪ್ರಾರ್ಥನೆಯನ್ನ ಪುನಃ ಮಾಡ್ತಾ ಶ್ರೀಕೃಷ್ಣನ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮನಗಳನ್ನ ಭಕ್ತಾದಿಗಳ ಪರವಾಗಿ ಹಾಗೂ ನಮ್ಮ ಪರವಾಗಿ ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳುವುದಾಗಿ ಮನಸ್ಸಿನಲ್ಲಿ ನಿಮ್ಮ ಇಷ್ಟಾರ್ಥವನ್ನ ಸಂಕಲ್ಪವನ್ನ ಮಾಡಿಕೊಂಡು ಯಾರೆಲ್ಲ ಅಕ್ಷತೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿಕೊಂಡು ಆತನ ಪಾದಾರವಿಂದಗಳಿಗೆ ಸಮರ್ಪಣೆಯನ್ನ ಮಾಡಿ ಅಂತ ಹೇಳುವುದಾಗಿ ತಿಳಿಸ್ತಾ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ನಂದೋಪ